ಜೈಲ ಇದು ಅಥವಾ ರೆಸಾರ್ಟಾ? ಕೊಲೆ ಆರೋಪಿಗೆ ಅರಮನೆ ಆಗಿದೆ. ಪರಪ್ಪನ ಅಗ್ರಹಾರ ಅಲ್ಲ, ಅದು ಪರಪ್ಪನ ಮಹಲು. ದುಡ್ಡಿದ್ದವ್ರಿಗೆ ಫ್ರೆಶ್ ಏರ್ ಮಧ್ಯೆ ಕೂತ್ಕೊಂಡು ಬಿಂದಾಸ್ ಆಗಿ ಸಾರಥಿ ಟಾಕಿಂಗ್. 4 ಗೋಡೆ ಮಧ್ಯೆ ಇರಬೇಕಾದ ಕೈದಿ ಓಪನ್ ಸ್ಪೇಸ್ ಅಲ್ಲಿ ಬಿಂದಾಸ್ ಆಗಿದ್ದಾರೆ. ಸ್ವೇಚ್ಛಾಚಾರ ಎದ್ದು ಕಾಣ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನಿ ಮಜಲ್ ಪವರ್ ಇದ್ರೆ ಹೆಂಗೂ ಇರಬಹುದು, ರಾಜನ್ ತರಾನೂ ಇರಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಓಪನ್ ಏರು ಮಧ್ಯದಲ್ಲಿ ಒಂದು ರೆಸಾರ್ಟ್ ನಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಲ್ವಾ, ಒಂದು ಟೀಪಾಯಿ ಮಧ್ಯದಲ್ಲಿ, ಈ ಕಡೆಗೆ ಒಂದು 4-5 ಚೇರು, ಆ ಥರದ್ದೊಂದು ವ್ಯವಸ್ಥೆ ಇವರಿಗೆ. ಇವ್ರು ಪಕ್ಕಾ ಕೂತಿರೋರಂತೂ ಸಮಾಜದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದವರು. ಒಬ್ರು ಇತ್ತೀಚೆಗಷ್ಟೇ ಕೊಲೆ ಮಾಡಿ ಗ್ಯಾಂಗ್ ವಾರ್ನಲ್ಲಿ ಸಿಕ್ಕಾಕೊಂಡು ಒಳಗಡೆ ಹೋದವರು, ಇನ್ನೊಬ್ರು ದರ್ಶನ್ರ ಮ್ಯಾನೇಜರು, ಮತ್ತೊಬ್ರು ಕುಳ್ಳಾಸೀನಾ. ಇದು ದರ್ಶನ್ನ ಪಟಾಲಮು. ಸದ್ಯಕ್ಕೆ ಇಲ್ಲಿ ಕಾಣಿಸ್ತಾ ಇರೋದು, ಅಂದ್ರೆ ಈ ಫ್ರೇಮ್ನಲ್ಲಿ ಕಾಣಿಸ್ತಾ ಇರೋದು ಇಷ್ಟು ಜನ. ಯಾರ್ಯಾರ ಸಾಧನೆ ಏನೇನಂತ ಹೇಳ್ತಾ ಇದ್ವಿ. ಜೈಲಿಗೆ ಹೋಗ್ಬೇಕಂದ್ರೆ ದೊಡ್ಡ ಸಾಧನೆ ಮಾಡ್ಬೇಕಲ್ವಾ, ಅವರೆಲ್ಲ ಮಾಡಿರೋ ಸಾಧನೆ ಬಗ್ಗೆ ನಾವು ವಿವರಿಸ್ತಾ ಇದ್ವಿ. ಸೊ ಕೈದಿ ದರ್ಶನ್ ಅವರಿಗೆ ಇಂಥ ಟ್ರೀಟ್ಮೆಂಟು ಸಿಗೋದಕ್ಕೆ ಮೇನ್ ರೀಸನ್ನು ಜೈಲಿನ ಅಧಿಕಾರಿಗಳ ಕರ್ತವ್ಯ ಲೋಪ ಅಲ್ಲದೆ ಇನ್ನೇನು ಅನ್ನೋದು ಪ್ರಶ್ನೆ. ಈಗ ತುಂಬಾ ಜನ ಬಂದ್ಬಿಡ್ಬೋದು, ಇದು ಫೇಕ್ ಫೋಟೋ, ಎಡಿಟೆಡ್ ಫೋಟೋ ಅಂತ. ಇವ್ರದೇ ಯಾಕೆ ಬರುತ್ತೆ, ಬೇರೆಯವ್ರದ್ದು ಯಾಕೆ ಬರಲ್ಲ? ಆಯ್ತು, ಫೇಕ್ ಫೋಟೋ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯ ಇದೆಯಾ? ಯಾರು ಅದನ್ನ ದೊಡ್ಡ ಧ್ವನಿಯಲ್ಲಿ ಹೇಳ್ತೀರಾ, ಧೈರ್ಯ ಇದೆಯಾ ನಿಮ್ಗೆ? ದರ್ಶನ್ ಒಂದ್ ಕಡೆಗೆ ಮನೆ ಊಟ ಬೇಕು, ನನಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಅಂತ ಹೇಳೋರು, ಜೈಲಲ್ಲಿ ಕೋರ್ಟಲ್ಲಿ ಅರ್ಜಿ ಹಾಕೋರು, ಜೈಲಲ್ಲಿ ನನಗೆ ಆಗ್ತಾ ಇಲ್ಲ ಅಂತ ಹೇಳೋರು ಸಿಗರೇಟ್ ಸೇರ್ತಾ ಇದ್ದಾರೆ. ಆರೋಗ್ಯಕ್ಕೆ ಒಳ್ಳೇದಾ? ಜೈಲಿನ ಮ್ಯಾನ್ಯುಯಲ್ ಸಿಗರೇಟಿಗೆ ಅವಕಾಶ ಇದೆಯಾ? ಪ್ರಶ್ನೆ ಕೇಳ್ಬೇಕು. ನಾವು ಮಾತಾಡಿದ್ರೆ ನಾವು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ಅದೆಲ್ಲವನ್ನ ಮಾಡಿದೀವಿ ಅಂತ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸಿಗರೇಟ್ ಅನ್ನು ಯಾವಾಗಿಂದ ಸ್ವಾಮಿ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಕೈಯಲ್ಲಿ ಸಿಗರೇಟ್ ಇದೆಯಲ್ಲ, ಅದನ್ನೂ ಬೇಕಾದ್ರೆ ತಿಪ್ಪೆ ಸರಿಸೋದಕ್ಕೆ ಏನ್ ಬೇಕಾದ್ರೂ ಹೇಳ್ತಾರೆ. ಯಾಕಂದ್ರೆ ನಿರ್ಲಜ್ಜ ವ್ಯವಸ್ಥೆ ಒಂದಿದೆಯಲ್ಲ ಪರಪ್ಪನ ಅಗ್ರಹಾರದಲ್ಲಿ, ಆ ವ್ಯವಸ್ಥೆ ಈ ರೀತಿಯಾಗಿ ಕುಣಿಸುತ್ತೆ. ದುಡ್ಡು ಅಧಿಕಾರಿಗಳ ಪ್ರಾಮಾಣಿಕತೆಯನ್ನ ನುಂಗಿ ಹಾಕಿರುವಂತಹ ಹಾಗೂ ನಮ್ಮ ಇಡೀ ವ್ಯವಸ್ಥೆಯ ಘೋರ ಅಣಕದಂತಿದೆ ಈ ಫೋಟೋ. ಇನ್ನೇನಿಲ್ಲ, ನಮ್ಮ ಸಿಸ್ಟಮ್ಗೆ ಇದೊಂದು ಮಾಕರಿ ಅಷ್ಟೇ. ಒಂದೇ ಒಂದು ಇಷ್ಟು ಕಿಂಚಿತ್ತು ಅಥವಾ ಲವಲೇಶದಷ್ಟು ಪಾಪ ಪ್ರಜ್ಞೆ ಕೊಲೆ ಆರೋಪಿಯ ಮುಖದಲ್ಲಿ ಇದೆಯಾ? ನೀವು ನೋಡ್ಬಿಡಿ, ಆ ಫೋಟೋ ನೋಡಿ. ಕಿಂಚಿತ್ತು ಪಾಪ ಪ್ರಜ್ಞೆ ಕೊಲೆ ಆರೋಪಿಯ ಮುಖದಲ್ಲಿ ಇದೆಯಾ? ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಸೊ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟ ಮೇಲೆ ಆರೋಪ ಇರೋರು ಮತ್ತೊಂದ್ಸಲ ಆಚೆ ಬಂದು ಇನ್ನೇನ್ ಮಾಡ್ತಾರೆ? ಇಂಥದ್ದೇ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ, ಇಂಥದ್ದೇ ರಂಪಾಟದಲ್ಲಿ ಮುಂದುವರಿತಾರೆ. ಸೊ ಜೈಲಲ್ಲಿ ಇಟ್ಟೇನ್ ಪ್ರಯೋಜನ? ಹಾಗಾದ್ರೆ ನಮಗೆ ಮೂಲಭೂತ ಪ್ರಶ್ನೆ ಅದು. ಮನ ಪರಿವರ್ತನೆ ಕೇಂದ್ರ ಅಂತ ನೀವು ಹೇಳ್ತೀರಿ, ಆಮೇಲೆ ಸಂದರ್ಶಕರ ಕೊಠಡಿಯಲ್ಲಿ ಮಾತ್ರ ಕೂರಬಹುದು ಅಂತ ಹೇಳ್ತೀರಿ. ಇಲ್ಲಿ ಯಾವುದೇ ಕೊಠಡಿ ನಮಗೆ ಕಾಣಿಸ್ತಾ ಇಲ್ವೇ? ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಲಾನ್, ಓಪನ್ ಏರು, ಬಿಂದಾಸಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್. ರೇಣುಕಾ ಸ್ವಾಮಿ ಅನ್ನುವಂತಹ ಅಮಾಯಕನ ಹತ್ಯೆಯ ಆರೋಪಿ ದರ್ಶನ್ ಅವರ ಎಂಜಾಯ್ಮೆಂಟ್ ಜಾಗ ಅದು ಪರಪ್ಪನ ಅಗ್ರಹಾರ ಆಗಿದೆ ಅನ್ನೋದು ಮಾತ್ರ ದುರಂತ. ಬದಲಾಗಿದ್ದು ಕಳೆದ ಕೆಲ ವರ್ಷಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರನೇ ಮತ್ತೊಮ್ಮೆ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಮಾತಾಡ್ತಿದ್ರೆ ಜೈಲಧಿಕಾರಿಗಳು ಹೇಳ್ತಾರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನಾವೆಲ್ಲವನ್ನ ನಡೆಸ್ಕೊಳ್ತಾ ಇದೀವಿ ಅಂತ ಕೋರ್ಟ್ಗೆ ಅರ್ಜಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಸಿಗರೇಟ್ ಅನ್ನು ಯಾವಾಗಲಿಂದ ಆಡ್ ಮಾಡಿದ್ರು ಉಮೇಶ್? ಮಮತಾ, ಹೆಸರಿಗಷ್ಟೇ ಜೈಲಿನ ಮ್ಯಾನ್ಯುಯಲ್ ಇರುವಂಥ ರೂಲ್ಸ್ಗಳನ್ನು ಅಧಿಕಾರಿಗಳು ಹೇಳುವಂಥದ್ದು ಮತ್ತು ಮಾಧ್ಯಮಗಳು ಕೂಡ ಅಷ್ಟನ್ನೇ ಹೇಳುವಂಥದ್ದು. ಆದರೂ ಕೂಡ ಕೆಲವೊಂದು ಆಫ್ ದ ರೆಕಾರ್ಡ್ ಮಾಹಿತಿಗಳಿತ್ತು. ನಟ ದರ್ಶನ್ ಜೈಲಿಗೆ ಹೋದ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆ ನಿಯಮಗಳು ಯಾವುದೂ ಕೂಡ ಫಾಲೋ ಆಗ್ತಾ ಇಲ್ಲ. ಅಂದರೆ ಆತನನ್ನು ಮೀಟ್ ಮಾಡುವಂಥದ್ದು ನಿಯಮ ಉಲ್ಲಂಘನೆ ಇರ್ಬೋದು, ಆತನಿಗೆ ಊಟ ತಿಂಡಿ ಕೊಡುವಂಥದ್ದು ಇರ್ಬೋದು, ಆತನ ಸೆಲ್ಲಲ್ಲೇ ಇರಬೇಕು, ಹೊರಗಡೆ ಹೋಗುವಂತಿಲ್ಲ. ಈ ನಿಯಮಗಳಿಂದ ಹಿಡಿದು ಎಲ್ಲ ನಿಯಮಗಳು ಕೂಡ ಉಲ್ಲಂಘನೆ ಆಗಿರುವಂಥದ್ದು. ಪ್ರಾರಂಭದಿಂದಲೂ ಇದೇ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದ. ಪ್ರಾರಂಭದಿಂದಲೂ ಕೂಡ ಅವರಿಗೆ ಊಟ ತಿಂಡಿ ಅಂದರೆ ಬೇರೆ ಕೈದಿಗಳಿಗೆ ಒಂದು ಊಟ ಆದರೆ ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ್ಗೆ ಸ್ಪೆಷಲ್ ಆಗಿ ಊಟ ಬರಬೇಕಂದ್ರೆ ಅಲ್ಲಿ ಭಟ್ರೇನಿರ್ತಾರೆ ಅಡುಗೆ ಮಾಡೋಕ್ಕೆ ಇರುವಂಥ ಸಿಬ್ಬಂದಿ, ಅವರೇ ಪ್ರತ್ಯೇಕವಾಗಿ ಊಟ ತಯಾರಿಸಿ ಇವ್ರ ಸೆಲ್ಲುಗಳಿಗೆ ತಂದು ಕೊಟ್ಟು ಹೋಗಬೇಕು. ಮತ್ತು ಅವರಿಗೆ ಬೇಕಾದಂಥ ಏನು ಹಾಲು ಆಗಿರ್ಬೋದು, ಬಿಸಿನೀರು ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಪ್ರತಿಯೊಂದು ಹೊರಗಡೆ ಏನೆಲ್ಲ ಸಿಗುತ್ತೆ ಎಲ್ಲವೂ ಕೂಡ ಜೈಲಲ್ಲಿ ಸಿಗ್ತದೆ. ಅದಕ್ಕೆ ದುಡ್ಡು ಕೊಡಬೇಕಷ್ಟೇ, ದುಡ್ಡು. ಹಾಗಾಗಿ ಅದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ಜೈಲಲ್ಲಿ ಕೂಡ ಬಿಂದಾಸಾಗಿರ್ಬೋದು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅದಕ್ಕೆ ಪೂರಕವೆಂಬತ್ತೆ ಈ
ಹಿಂದೆ ಸಾಕಷ್ಟು ಬಾರಿ CCB ಅಧಿಕಾರಿಗಳು ದಾಳಿ ಮಾಡಿದಂಥ ವೇಳೆಯಲ್ಲೂ ಕೂಡ ಬೇಕಾದಂಥ ವಸ್ತುಗಳು, ನಿಷೇಧಿತ ವಸ್ತುಗಳು ಕೂಡ ಪತ್ತೆ ಆಗಿದ್ವು. ನಿನ್ನೆ ವಿಶೇಷ ಅಂದರೆ ನಿನ್ನೆ CCB ಅಧಿಕಾರಿಗಳ ತಂಡ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಏಕಕಾಲಕ್ಕೆ 100 ಅಧಿಕಾರಿಗಳು ಪರಪ್ ನಗರ ಜೈಲ್ ಮೇಲೆ ದಾಳಿ ಮಾಡಿದರು. ದಾಳಿ ಮಾಡಿ ಪರಿಶೀಲನೆ ಮಾಡಿದ ನಂತರದಲ್ಲಿ 10 ಗಂಟೆ ನಂತರದಲ್ಲಿ ಅಧಿಕಾರಿಗಳನ್ನ ಕೇಳಿದರೆ ಯಾವುದೇ ರೀತಿಯ ವಸ್ತುಗಳು ನಮಗೆ ಸಿಕ್ಕಿಲ್ಲ ಅಂತ ಹೇಳಿಕೆ ನೀಡಿರುವಂಥದ್ದು. ನಿಜಕ್ಕೂ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರಾ ಅಥವಾ ಮಾಧ್ಯಮಗಳ ಕಣ್ತಪ್ಪಿಸೋದಕ್ಕೆ ಈ ರೀತಿಯಾಗಿ ನೆಪಕ್ಕೆ ಮಾತ್ರ ದಾಳಿ ಮಾಡ್ತಿದ್ದಾರೆ ಅನ್ನೋ ಅನುಮಾನಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪರಪ್ ನಗರ ಜೈಲಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದು ಈ ಫೋಟೋದಿಂದ ಮತ್ತೊಮ್ಮೆ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ನಿಜಕ್ಕೂ ಜೈಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ಇಂಥ ಒಂದು ಮಾನವೀಯವಾಗಿ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಿ ಪರಪ್ ನಗರ ಜೈಲಿಗೆ ಹೋಗಿರುವಂಥ ವ್ಯಕ್ತಿಗೆ ಈ ಮಟ್ಟಕ್ಕೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂದರೆ, ಸಾಮಾನ್ಯ ಕೈದಿಗಳಿಗೆ ಅಥವಾ ಇತರೆ ಆರೋಪಿಗಳಿಗೆ ಇವ್ರ ಮೆಸೇಜನ್ನು, ಸಾರ್ವಜನಿಕ ಇವ್ರು ನೀಡ್ತಾ ಇರುವಂಥ ಮೆಸೇಜ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುವಂಥದ್ದು. ಮಮತಾ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಪ್ರಶ್ನೆ ಅಂದ್ರೆ ಉಮೇಶ್, ಓಕೆ ಉಮೇಶ್ ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಗಮನಿಸ್ತಾ ಇದ್ದೀರಾ ನೀವು, ದರ್ಶನ್ ಹಾಗೂ ಸಂಗಡಿಗರು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಗಡಿಗರು ಯಾರಪ್ಪ? ಕುರ್ಚಿ ಒಂದರಲ್ಲಿರೋ ದರ್ಶನ್ಗೆ ರಾಜಾತಿಥ್ಯ ಕೊಡಿಸ್ತಾ ಇರುವಂತಹ ವಿಲ್ಸನ್ ಗಾರ್ಡನ್ ನಾಗ. ಈ ಅನುಮಾನ ಡೇವನಿಂದ ಇತ್ತು. ಜೈಲಿನ VIP ಭದ್ರತಾ ಕೊಠಡಿಯಲ್ಲಿ ದರ್ಶನ್ರನ್ನ ಇರಿಸಲಾಗಿದೆ. VIP ಕೊಠಡಿಯಲ್ಲೇ ದರ್ಶನ್ಗೆ ಬೇಕಾದಂತಹ ಸೌಲಭ್ಯ ಸಿಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಪಟಾಲಂನಿಂದ ಸ್ಪೆಷಲ್ ಟ್ರೀಟ್ಮೆಂಟ್, ರಾಜವೈಭೋಗ ದರ್ಶನ್ ಪಾಲಿಗೆ ಬರ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಇರೋದು ಜೈಲಿನ ಬ್ಯಾರಕ್ ನಂಬರ್ 3ರಲ್ಲಿ. VIP ಸೆಕ್ಯೂರಿಟಿ ಸೆಲ್ ನಂಬರ್ 1ನಲ್ಲಿ ದರ್ಶನ್ ಇದ್ದಾರೆ. ಇಬ್ಬರ ಭೇಟಿಗೆ, ಸವಲತ್ತಿಗೆ ನೋ ರೂಲ್ಸ್ ಬರೀ ಯಾರಿಗೆ? ಸಾಮಾನ್ಯ ಕೈದಿಗಳಿಗೆ. ಇಂಥವರ ವಿಚಾರ ಅಂತ ಬಂದಾಗ ಅದು ಬರೀ ರೂಲ್ ಬುಕ್ ಮಾತ್ರ ಅಷ್ಟೇ. ದೇರ್ ಇಸ್ ನೋ ರೂಲ್ಸ್, ದೇರ್ ಇಸ್ ನೋ ಅಬ್ಲಿಗೇಷನ್ಸ್, ದೇರ್ ಇಸ್ ನೋ ಅಬ್ಸ್ಟೇಕಲ್. ಯಾಕಂದ್ರೆ ದುಡ್ಡು ಅನ್ನುವಂತಹ ಕಾಗದದ ಚೂರು ಅಧಿಕಾರಿಗಳ ಪ್ರಾಮಾಣಿಕತೆ ನುಂಗ್ ಹಾಕ್ತಾ ಇದೆ. ಈಗ ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದರ್ಶನ್ ಕೈಯಲ್ಲಿ ಸ್ಟೈಲಿಶ್ ಆಗಿ ಒಂದು ಮಗ್ ಇದೆ. ಮಗ್ಗೊಳಗಡೆ ಇರೋದೇನು ಅಂತ ನಾನು ಕನ್ಫರ್ಮ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಕಾಫಿ, ಟೀ ಅವರು ಕುಡಿಯೋ ಅಭ್ಯಾಸ ಇಲ್ದಿರೋರಲ್ಲ, ಬೇರೆ ಏನೋ ಕುಡಿಯೋ ಅಭ್ಯಾಸ ಇರೋರವರು. ನಾನೇನು ಅದನ್ನು ಒತ್ತಿ ಹೇಳಬೇಕಾಗಿಲ್ಲ. ಇನ್ನೊಂದು ಕೈನಲ್ಲಿ ಸಿಗರೆಟ್ ಇದೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಇರುವಂತಹ ಆಹಾರವನ್ನು ಮಾತ್ರ ದರ್ಶನ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಂತಹ ಅಧಿಕಾರಿಗಳೇ, ನಾಚಿಕೆ ಮಾನ ಮರ್ಯಾದೆ ನಿಮಗಿದೆಯಾ? ನೀವು ಹೇಳೋದೊಂದು, ಮಾಡೋದೊಂದು. ನೀವು ತೋರಿಸೋ ಹಲ್ಲೊಂದು, ತಿನ್ನೋ ಹಲ್ಲೊಂದು ಅಂತ ತೋರಿಸ್ತಾ ಇದ್ದೀರಾ ಇದರಲ್ಲಿ. ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ, ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ. ಪಕ್ಕದಲ್ಲಿ ಯಾರಿದ್ದಾರೆ? ಕುಳ್ಳ ಸೀನಾ. ಈ ಕಡೆಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್. ಸೊ ಇವರೆಲ್ಲ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಪಾಸ್ ಆಗಿದೆ. ಸೊ ಟೂರಿಗೆ ಬಂದಿದ್ದೀವಿ ನಾವು ಅನ್ನೋ ಥರ ಪೋಸ್ ಕೊಟ್ಟಿದ್ದಾರೆ, ಪೋಸ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆ ಕಡೆ ಎಲ್ಲೋ ನಗಾಡ್ತಾ ಮಾತಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನ ಕೊಂದು ಮುಗಿಸಿದ್ದೀನಿ ನಾನು ಅನ್ನುವಂತಹ ಸಣ್ಣ ಪ್ರಮಾಣದ ಪಾಪ ಪ್ರಜ್ಞೆ ಕೂಡ ಆರೋಪಿ ದರ್ಶನ್ಗಿಲ್ಲ. ಉಳಿದ ಆರೋಪಿಗಳ ಮುಖವನ್ನು ನೀವು ನೋಡಿದಾಗ, ಸಾಮಾನ್ಯವಾಗಿ ಯಾವುದೋ ಒಂದು ಕ್ರೈಮು ಅನ್ಇಂಟೆನ್ಷನಲಿ ಆಗೋದಾಗ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಲೈಫೇ ಮುಗ್ದೋಯ್ತು, ಭವಿಷ್ಯನೇ ಮುಗ್ದೋಯ್ತು ಅನ್ನೋ ರೀತಿಯಲ್ಲಿ ಹಾವಭಾವ ಇರುತ್ತೆ. ಬಟ್ ಮಿಸ್ಟರ್ ದರ್ಶನ್ ಅವ್ರ ಮುಖದಲ್ಲಿ ಅದ್ಯಾವುದೂ ಇಲ್ಲ. ಇನ್ನು ಕೆಲವು ಸೆಲೆಬ್ರಿಟಿಗಳು ಜೈಲಿಗೆ ಭೇಟಿ ಕೊಟ್ಟಾಗ ಮಾಧ್ಯಮದ ಮುಂದೆ ಕಣ್ಣೀರು ಹಾಕ್ತಾ ದರ್ಶನ್ ಸರ್ನ ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಡ್ರಾಮಾಗಳನ್ನು ಮಾಡಿದ್ರಪ್ಪ. ಅವ್ರನ್ನೆಲ್ಲ ವೇದಿಕೆಗೆ ಒಂದ್ಸಲ ಕರಿಬೇಕು. ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ವಾ ನಿಮಗೆ ದರ್ಶನ್ ಅವ್ರನ್ನ? ಆಚೆ ಬಂದು ಜನರನ್ನ ಮಂಗ ಮಾಡ್ತಾ ಇದ್ದೀರಾ ನೀವು. ಸಮಾಜದ ಮುಂದೆ ದರ್ಶನ್ಗೋಸ್ಕರ ಸಿಂಪತಿಯನ್ನ ನೀವೆಲ್ಲ ಬಂದು ಒಬ್ಬೊಬ್ಬರಾಗೆ ಏನ್ ಪರ್ಫಾರ್ಮೆನ್ಸು, ಏನ್ ಆಕ್ಟಿಂಗು ಉಳಿದ ಸೆಲೆಬ್ರಿಟಿಗಳದ್ದು. ಅಯ್ಯೋ ನೋಡೋಕ್ಕಾಗ್ತಲ್ಲ ನಮಗೆ ದರ್ಶನ್ರನ್ನ ಈ ಸ್ಥಿತಿನಲ್ಲಿ. ಅವ್ರು ಬೇಗ ಆಚೆ ಬಂದ್ಬಿಡ್ಲಿ ಅಂತ ಹೇಳ್ತಾ ಇದ್ರಲ್ಲ, ಇದಾ ಈ ಸ್ಥಿತಿಯಲ್ಲ ನೀವು ಹೇಳಿದ್ದು?